ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಯೇಸುವಿನ ಪ್ರೀತಿಯಲ್ಲಿ ಒಂದೇ ಮನಸ್ಸಿನಿಂದ ಲೋಕದ ವಿವಿಧ ಸ್ಥಳಗಳಿಂದ ದೇವರ ವಾಕ್ಯವನ್ನು ಆಲಿಸುವ, ಸ್ವಲ್ಪ ಸಮಯ ಪ್ರಾರ್ಥನೆಯಲ್ಲಿ ಕಳೆಯುವ ಒಳ್ಳೆಯ ಒಂದು ಸಮಯವಾಗಿದೆ. ಈ ಸಮಯವನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯರೇ, ಇಂದು ಪ್ರಾರ್ಥಿಸುವಾಗ ನಿಮ್ಮ ಒಬ್ಬೊಬ್ಬರ ಅವಶ್ಯಕತೆಗಳನ್ನು, ಆಗ್ರಹಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ನಡೆಸುವ ದೇವರು, ಪರಿಪಾಲಿಸುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಅನೇಕ ವಿಶ್ವಾಸಿಗಳು ಈ ಧ್ಯಾನ ಮಂದಿರದಲ್ಲಿ ಬಂದು ಪ್ರಾರ್ಥಿಸಿದವರಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಪತ್ರದೊಂದಿಗೆ, ವಾಟ್ಸಪ್ ಅಲ್ಲಿ, ಇಮೇಲ್ ನಲ್ಲಿ ಪ್ರಾರ್ಥನಾ ನಿಯೋಗವನ್ನು ಸಮರ್ಪಿಸಿದವರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿರಿ. ನಮ್ಮ ಜೀವನದ, ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಅವಶ್ಯಕತೆಗಳನ್ನು, ನಮಗೆ ಇರುವ ಸಕಲದ ಮೇಲೆ ಸ್ವರ್ಗದ ಉಳಿತು ನೀಡಿ ಇಂದು ನಮಗೆ ಅನುಗ್ರಹಿಸಿರಿ. ನಮಗೆ ಪ್ರಾರ್ಥಿಸೋಣ. ಸ್ವರ್ಗದ ಎಲ್ಲಾ ಉಳಿತನ್ನು ನೀಡಿ ನನ್ನ ಜೀವನವನ್ನು ಅನುಗ್ರಹಿಸಿರಿ. ಒಳ್ಳೆ ದಿನವನ್ನು ಹಾರೈಸುತ್ತೇನೆ. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಸಂಖ್ಯಾಕಾಂಡ 21ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯವನ್ನು ಆಲಿಸೋಣ. ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನಿಗೆ, ನೀನು ಕಂಚಿನಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪದಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು. ಪ್ರಿಯರೇ, ಒಂದು ಕಷ್ಟ ಬಂದಾಗ ಸ್ವರ್ಗದ ದೇವರು ಒಂದು ಪರಿಹಾರವನ್ನು ನೀಡಿ ಮೋಶೆ ಹತ್ತಿರ ಹೇಳಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಪುನಃ ಒಂದು ವಾಕ್ಯವನ್ನು ಆಲಿಸೋಣ. ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 14ರಿಂದ 16ರವರೆಗೆ ವಾಕ್ಯವನ್ನು ಆಲಿಸೋಣ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರನ್ನೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೇರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕೆಂದು ಅವರ ಉದ್ದೇಶ. ಪ್ರಿಯರೇ, ದೇವರನ್ನು ಮೇಲಕ್ಕೆ ಏರಿಸುವವರು ನಾವಾಗಿದ್ದೇವೆ. ಮಹತ್ವ ಪಡಿಸುವವರು ನಾವಾಗಿದ್ದೇವೆ. ಮೋಶೆಯ ಕಾಲದಲ್ಲಿ ಮೋಶೆ ಆ ಕಂಚಿನ ಸರ್ಪವನ್ನು ಎತ್ತಿದಾಗ ಸಮಸ್ಯೆಗೆ ಪರಿಹಾರ ಮಾಡಿದ ತರ ದೇವರಲ್ಲಿ ವಿಶ್ವಾಸಿಸುವವನು ನಿತ್ಯ ಜೀವ ಪಡೆದನು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ಹೀಗೆ ವಾಕ್ಯ ಆಲಿಸುವ ನಿಮ್ಮ ಹತ್ತಿರ ಹೇಳಲೇ, ಯೇಸುವನ್ನು ಮೇಲಕ್ಕೆ ಏರಿಸುವವರು ನಾವು, ವಾಕ್ಯವನ್ನು ಮೇಲಕ್ಕೆ ಏರಿಸುವವರು ನಾವು. ಆಗ ನಾವು ನಶಿಸಿ ಹಾಳಾಗಿ ಹೋಗುವುದಿಲ್ಲ. ಪ್ರಿಯರೇ, ನಾವು ಈ ಕಾಲಘಟ್ಟದಲ್ಲಿ ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರನ್ನು ಮಹಿಮೆ ಪಡಿಸುವ ಒಂದು ಶುಶ್ರೂಷೆಯಾಗಿದೆ. ಇದರಿಂದ ನಾವು ಮಾಡುವುದು ದೇವರ ವಾಕ್ಯವನ್ನು ಮಹಿಮೆ ಪಡಿಸುವುದಾಗಿದೆ. ಅನೇಕರು ಇದನ್ನು ಆಲಿಸುವುದು ವಿಶ್ವಾಸಿಸುತ್ತಿದ್ದಾರೆ. ಇದರಿಂದ ಅನೇಕರು ನಷ್ಟವಾಗಿ ಹೋಗದೆ ಮರಳಿ ಪುನರುಜ್ಜೀವನವನ್ನು ಪಡೆದಿದ್ದಾರೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವಾಗ ನಾವು ಯೋಚಿಸುತ್ತೇವೆ, ನಾನು ಯಾಕೆ ಬೇರೆಯವರಿಗೆ ಕಳಿಸಿಕೊಡುವುದು, ಹೇಳುವುದು ಎಂದು. ನಮ್ಮಿಂದ ದೇವರ ವಾಕ್ಯವನ್ನು ಆಲಿಸುವಾಗ ಮೋಶೆ ಕಂಚಿನ ಸರ್ಪವನ್ನು ಎತ್ತಿದ ಹಾಗೆ ನಾವು ದೇವರ ವಾಕ್ಯವನ್ನು ಮಹಿಮೆ ಪಡಿಸುತ್ತೇವೆ. ನಮ್ಮ ಜೀವನದೊಂದಿಗೆ ನಮ್ಮ ಜೊತೆ ಇರುವವರಿಗೆ, ಊರಲ್ಲಿ ಇರುವವರಿಗೆ, ವಿದೇಶದಲ್ಲಿರುವವರಿಗೆ ದೇವರ ವಾಕ್ಯವನ್ನು ಮಹಿಮೆ ಪಡಿಸುತ್ತೇವೆ. ಇದರಿಂದ ಯಾರಾದರೂ ರಕ್ಷಣೆ ಪಡೆಯಲು ನಿಮ್ಮಿಂದ ಒಂದು ಆಶ್ವಾಸನೆ ಸಿಗಲು ಕಾರಣವಾಗಬಹುದು. ಪ್ರಿಯರೇ, ನಾವು ಇಂದು ಮೇಲಕ್ಕೆ ಎತ್ತುವುದು ಇಂದು ಜೀವಿಸುವ ಸರ್ವಶಕ್ತನಾದ ದೇವರನ್ನು, ದೇವರ ವಾಕ್ಯವನ್ನು. ಹಲ್ಲೆಲೂಯಾ! ಅದು ಇಂದು ನಮ್ಮಲ್ಲಿ ಶಕ್ತವಾಗಿ ಪ್ರವರ್ತಿಸುತ್ತದೆ. ನಮ್ಮ ಪ್ರಾರ್ಥನೆ ಉತ್ತರವಾಗಿ ಬದಲಾಗುತ್ತದೆ. ಬಂಧನಗಳು ಬಿಡುಗಡೆಯಾಗುತ್ತದೆ, ರೋಗಗಳು ಸೌಖ್ಯವಾಗುತ್ತದೆ, ಒಳ್ಳೆ ಭವಿಷ್ಯ ಆಗಿ ಬೆಳಕಾಗಿ ಹೊಸ ಜೀವನ ನೀಡುತ್ತದೆ. ಕಂಚಿನ ಸರ್ಪವನ್ನಲ್ಲ,
ಜೀವಿಸುವ ದೇವರ ವಾಕ್ಯವಾಗಿದೆ ನಾವು ಮೇಲೆ ಎತ್ತುವುದು. ಹಲ್ಲೆಲೂಯಾ. ಹೀಗೆ ದೇವರ ವಾಕ್ಯವನ್ನು ಮಹಿಮೆ ಪಡಿಸಿದ ಯಾರು ಜೀವನದಲ್ಲಿ ಕುಗ್ಗಿ ಹೋಗುವುದಿಲ್ಲ, ನಾಶವಾಗಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಕಾರಣ ದೇವರ ಶಕ್ತವಾದ ಕರ ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಹಲ್ಲೆಲೂಯಾ. ನಮಗೆ ದೇವರ ವಾಕ್ಯವನ್ನು ಮಹಿಮೆ ಪಡಿಸಿ ದೇವರ ಅನುಗ್ರಹವನ್ನು ಅನುಭವಿಸೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.